ಕೆಲಸವನ್ನು ಪ್ರೀತಿಸುವುದು. ಬದುಕಲು ನಾವೆಲ್ಲ ಕೆಲಸ ಮಾಡಲೇಬೇಕು. ಕೆಲವರು ಹಣಕ್ಕಾಗಿ, ಇನ್ನು ಕೆಲವರು ಸಂತೋಷಕ್ಕಾಗಿ, ಇನ್ನುಳಿದವರು ಎರಡಕ್ಕಾಗಿಯೂ ಕೆಲಸ ಮಾಡುತ್ತಾರೆ. ಮಿತಿಮೀರಿದ ಕೆಲಸ ಸಮರ್ಥನೀಯವಲ್ಲ. ವ್ಯಕ್ತಿಯ ಸಾಮರ್ಥ್ಯ ಎಷ್ಟೇ ಇರಲಿ, ಯಂತ್ರದಂತೆ ನಿರಂತರವಾಗಿ ಕೆಲಸ ಮಾಡಲು ಸಾಧ್ಯವಿಲ್ಲ. ಯಂತ್ರಕ್ಕೆ ಕೂಡ ವಿಶ್ರಾಂತಿ ಅಗತ್ಯವಿದೆ. ಕೆಲಸಕ್ಕೆ ಬೇಕಾದ ಕೌಶಲವನ್ನು ವ್ಯಕ್ತಿ ಹೊಂದಿದ್ದರೆ ಕ್ಷಮತೆ ಹೆಚ್ಚುತ್ತದೆ. ಕೌಶಲ ಸಿದ್ಧತೆ ಇಲ್ಲದಿದ್ದರೆ ಕ್ಷಮತೆ ಕಡಿಮೆಯಾಗುತ್ತದೆ. ಕೆಲಸವನ್ನು ಆಯ್ದುಕೊಳ್ಳುವಾಗ ನಿಮ್ಮ ಕೌಶಲ ಸಾಮರ್ಥ್ಯದ ಬಗ್ಗೆ ಅರಿವು ಇರಬೇಕು. ಹೆಚ್ಚು ಸಂಬಳ ಬರುತ್ತದೆ ಎಂದು ಲಾಭದಾಯಕ ಹುದ್ದೆ ಕೆಲಸವನ್ನು ಆಯ್ದುಕೊಳ್ಳುವವರಿದ್ದಾರೆ. ಆದರೆ ತಮಗೆ ಅಗತ್ಯ ಕೌಶಲ ಸಾಮರ್ಥ್ಯ ಇದೆಯೇ ಎಂಬುದನ್ನು ಪರಿಗಣಿಸುವುದಿಲ್ಲ. ಅಗತ್ಯ ಸಿದ್ಧತೆ ಇಲ್ಲದೆ ಯಶಸ್ಸು ಲಭಿಸದು ಎಂಬುದನ್ನು ಮರೆಯಬಾರದು. ರಾಜೇಶ್ಗೆ ದೊಡ್ಡ ವ್ಯಾಪಾರಿ ಆಗಬೇಕೆಂಬ ಆಸೆ. ಭಾರಿ ಬಂಡವಾಳ ಹೂಡಿ ವಾಹನ ಬಿಡಿಭಾಗಗಳ ಮಳಿಗೆ ತೆರೆದ. ಅಗತ್ಯ ತರಬೇತಿ, ಮಾರಾಟ ಕೌಶಲ ಇಲ್ಲದ ಕಾರಣ ಭಾರಿ ನಷ್ಟ ಅನುಭವಿಸಬೇಕಾಗಿ ಬಂದಿತು. ಉದ್ಯೋಗ ವೃತ್ತಿಯ ಆಯ್ಕೆಗೆ ಮುನ್ನ ಹಲವು ಅಂಶಗಳನ್ನು ಪರಿಗಣಿಸಬೇಕು. ಆಯ್ಕೆ ಮಾಡಿಕೊಂಡ ಬಳಿಕ ಅದಕ್ಕೆ ಅಂಟಿಕೊಳ್ಳಬೇಕು. ಕೆಲವರು ಕೆಲಸದ ಬಗ್ಗೆ ಬಹುಬೇಗ ಆಸಕ್ತಿ ಕಳೆದುಕೊಳ್ಳುತ್ತಾರೆ, ಬದಲಿಸಲು ಮುಂದಾಗುತ್ತಾರೆ. ಇದು ಸರಿಯಲ್ಲ. ವೃತ್ತಿಯೊಂದರಲ್ಲಿ ಯಶಸ್ಸು ಸಾಧಿಸಲು ಶ್ರಮ, ಅನುಭವ ಬೇಕಾಗುತ್ತದೆ. ನಿರಂತರವಾಗಿ ಉದ್ಯೋಗ ಬದಲಿಸುವುದರಿಂದ ಅನುಭವ ಗಳಿಕೆ ಸಾಧ್ಯವಿಲ್ಲ. ಇದರಿಂದ ಎಲ್ಲ ಕೆಲಸಗಳ ಬಗ್ಗೆ ನಿಮಗೆ ಪ್ರಾಥಮಿಕ ಜ್ಞಾನ ಸಿಗಬಹುದಷ್ಟೇ. ಪರಿಣತಿ, ತಜ್ಞತೆ ಮುಖ್ಯವಾಗಿರುವ ಕಾಲದಲ್ಲಿ ಯಾವ ವಿಷಯದಲ್ಲೂ ಆಳವಾದ ಜ್ಞಾನ ಇಲ್ಲದವರು ಯಶಸ್ಸು ಗಳಿಸುವುದು ಕಷ್ಟ. ಕೆಲಸವನ್ನು ಪ್ರೀತಿಸಿ ಖಂಡಿಸಬೇಡಿ. ನಿಮ್ಮ ಬುದ್ಧಿಶಕ್ತಿ ತೋರಿಸಲು, ಮಹತ್ವಾಕಾಂಕ್ಷೆಯನ್ನು ಸಾಧಿಸಲು ಕೆಲಸ ಸೂಕ್ತ ಏಣಿ. ವಿಜ್ಞಾನಿಗಳು, ಕಲಾವಿದರು, ಸಮಾಜ ಸುಧಾಕರ ಬದುಕು ಇದಕ್ಕೆ ಉದಾಹರಣೆ. ಮೇಡಮ್ ಕ್ಯೂರಿ ಪೋಲೆಂಡ್ನಲ್ಲಿ ಜನಿಸಿದ ಕಾಲದಲ್ಲಿ ಹೆಣ್ಣು ಮಕ್ಕಳು ವಿಜ್ಞಾನ ವ್ಯಾಸಂಗ ಮಾಡಲು ಅವಕಾಶವೇ ಇರಲಿಲ್ಲ. ಗ್ರಾಕೋವಿವಿಗೆ ಪ್ರವೇಶ ಬಯಸಿದಾಗ ಮೇರಿಗೆ ಸಿಕ್ಕ ಉತ್ತರ, ವಿಜ್ಞಾನ ಹೆಣ್ಣು ಮಕ್ಕಳಿಗೆ ಸೂಕ್ತವಲ್ಲ. ಬದಲಿಗೆ ಆಕೆಗೆ ಅಡುಗೆ ತರಗತಿಗೆ ಪ್ರವೇಶ ನೀಡುವುದಾಗಿ ಹೇಳಲಾಯಿತು. ಆಕೆ ಫ್ರಾನ್ಸ್ನ ಸೋರ್ಬನ್ ವಿವಿ ಸೇರಿದಳು. ಹಲವು ವರ್ಷಗಳ ಕಠಿಣ ಶ್ರಮದ ಬಳಿಕ ರೇಡಿಯಂ ಅನ್ನು ಶೋಧಿಸಿ ನೊಬೆಲ್ ಪ್ರಶಸ್ತಿಗೆ ಪಾತ್ರರಾದರು. ಆಕೆಯ ಯಶಸ್ಸಿಗೆ ಕಾರಣ ಕೆಲಸದ ಬಗ್ಗೆ ಇದ್ದ ಪ್ರೀತಿ ಹಾಗೂ ಅಡೆತಡೆಗಳಿಗೆ ಎದೆಗುಂದದೆ ಇದ್ದದ್ದು. ರೊನಾಲ್ಡೋ ರಾಸ್ ಮಲೇರಿಯಾಕ್ಕೆ ಮದ್ದು ಕಂಡುಹಿಡಿಯದಿದ್ದರೆ ಜಗತ್ತು ಆ ರೋಗದಿಂದ ನರಳುತ್ತಲೇ ಇರಬೇಕಾಗುತ್ತಿತ್ತು. ಹಲವು ವರ್ಷ ಆತನ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿಲ್ಲ. ಕೊನೆಗೆ ಆತ ಔಷಧ ಕಂಡುಹಿಡಿದಾಗ ಅದನ್ನು ಗುರುತಿಸಲಾಗದಷ್ಟು ಸುಸ್ತಾಗಿದ್ದ. ಫ್ಲಾರೆನ್ಸ್ ನೈಟಿಂಗೇಲ್ ಶ್ರದ್ಧೆಯಿಂದಾಗಿಯೇ ನರ್ಸಿಂಗ್ ಒಂದು ಶ್ರೇಷ್ಠ ವೃತ್ತಿಯಾಗಿ ಪರಿಣಮಿಸಿತು. ಕೆಲವರು ಬೇರೆಯವರ ವೃತ್ತಿಯನ್ನು ಹೊಗಳುತ್ತಾರೆ, ತಮ್ಮ ಕೆಲಸವನ್ನು ತೆಗಳುತ್ತಾರೆ. ಇದು ಸರಿಯಲ್ಲ. ರಾಕೇಶ್ ಭೌತಶಾಸ್ತ್ರದ ಉಪನ್ಯಾಸಕ. ಉತ್ತಮ ವ್ಯಕ್ತಿತ್ವ, ವಿಷಯ ಜ್ಞಾನವಿತ್ತು. ಉತ್ತಮ ಶಿಕ್ಷಕನಾಗುವ ಎಲ್ಲ ಅರ್ಹತೆ ಇದ್ದರೂ ಆತ ಹೆಚ್ಚಿನ ಹೆಸರು ಗಳಿಸಲಿಲ್ಲ. ಕಾರಣ ಆತನಿಗೆ ಕೆಲಸದಲ್ಲಿ ಆಸಕ್ತಿ ಇರಲಿಲ್ಲ. ಏತಕ್ಕೆ ಈ ಕೆಲಸಕ್ಕೆ ಸೇರಿದ್ದೇನೋ ಎಂದು ಗೊಣಗುತ್ತಲೇ ಇರುವ ಆತ ಒಂದಲ್ಲ ಒಂದು ದಿನ ದೊಡ್ಡ ಕಂಪನಿಯೊಂದರ ಮ್ಯಾನೇಜರ್ ಆಗುತ್ತೇನೆ ಎಂಬ ಕನಸು ಕಾಣುತ್ತಿರುತ್ತಾನೆ. ಆತನ ಸಹೋದ್ಯೋಗಿ ರಮೇಶ್ ತದ್ವಿರುದ್ಧ ಕೆಲಸಕ್ಕೆ ಸೇರಿದ ಕೆಲ ಕಾಲದಲ್ಲೇ ಉತ್ತಮ ಶಿಕ್ಷಕ ಎನಿಸಿಕೊಂಡಿದ್ದಾನೆ. ವಿದ್ಯಾರ್ಥಿಗಳು ಮಾತ್ರವಲ್ಲ, ಇತರ ಶಿಕ್ಷಕರು ಆತನ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಕೆಲವೊಮ್ಮೆ ಎಷ್ಟೇ ಪ್ರಯತ್ನ ಪಟ್ಟರೂ ಮೇಲೆ ಬರಲು ಅವಕಾಶ ಸಿಗುವುದಿಲ್ಲ. ನೀವು ಅಂಥ ಕೆಲಸದಲ್ಲಿದ್ದರೆ ಗೊಣಗುವುದರಲ್ಲಿ ಅರ್ಥವಿದೆ. ನಿಮ್ಮ ಯೋಗ್ಯತೆ, ಓದಿಗೆ ಸೂಕ್ತವಾದ ಅವಕಾಶ ಸಿಗಲಿಲ್ಲ ಎಂದ ತಕ್ಷಣ ಕೆಲಸವನ್ನೇ ಹಾಳುಗೆಡಬಾರದು. ಅದು ಸರಿಯಲ್ಲ. ಇದರಿಂದ ನೀವು ಅಸಂತೋಷಿಗಳಾಗುತ್ತೀರಿ. ತಾಳ್ಮೆಯಿಂದ ಕಾಯ್ದು ಅವಕಾಶ ಸಿಕ್ಕ ಬಳಿಕ ಕೆಲಸ ತೊರೆಯಬೇಕು. ಕೆಲಸದ ವಾತಾವರಣ ಕೂಡ ಮುಖ್ಯ. ಕಚೇರಿಯಲ್ಲಿ ಉತ್ತಮ ಸೌಹಾರ್ದತಾ ವಾತಾವರಣವಿದ್ದರೆ ಕೆಲಸ ಸುಲಭವಾಗುತ್ತದೆ, ಉತ್ತಮ ಫಲಿತಾಂಶ ಬರುತ್ತದೆ. ಒಂದೊಮ್ಮೆ ವಾತಾವರಣ ಕೆಟ್ಟು ಹೋಗಿದ್ದರೆ ಕೆಲಸ ಬದಲಿಸಲು ಯತ್ನಿಸಬೇಕು. ಆದರೆ ಈ ಬಗ್ಗೆ ತೀರಾ ತಲೆ ಕೆಡಿಸಿಕೊಳ್ಳಬಾರದು. ಇದರಿಂದ ಎಲ್ಲಿ ಹೋದರೂ ನೀವು ಸಂತೋಷದಿಂದಿರಲು ಸಾಧ್ಯವಿಲ್ಲ. ಅಬ್ರಹಾಂ ಲಿಂಕನ್, ಗಾಂಧಿ, ನೆಹರು ಸೂಕ್ತ ವಾತಾವರಣಕ್ಕಾಗಿ ಕಾಯುತ್ತಾ ಕೂತಿದ್ದಾರೆ. ತಮ್ಮ ಗುರಿ ಮುಟ್ಟುವುದು ಸಾಧ್ಯವಿರಲಿಲ್ಲ. ಇನ್ನೊಂದು ಮುಖ್ಯ ಅಂಶವೆಂದರೆ ಸಹೋದ್ಯೋಗಿಗಳ ಮುಂದೆ ಬಾಸನ್ನು ಖಂಡಿಸಬೇಡಿ. ನಿಮ್ಮ ಮಾತು ಬೇರೆಯವರ ಮೂಲಕ ಬಾಸ್ ಕಿವಿ ತಲುಪುತ್ತದೆ. ಆತನನ್ನು
ಪೂಸಿ ಹೊಡೆಯಲೆಂದೇ ಕೆಲವರು ಇಂಥ ಕೆಲಸ ಮಾಡುತ್ತಾರೆ. ಇದರಿಂದ ಸಂಬಂಧ ಹದಗೆಡುತ್ತದೆ. ನಿಮಗೆ ಸಾಮರ್ಥ್ಯ ಬುದ್ಧಿವಂತಿಕೆ ಇದ್ದರೂ ಬಾಸ್ ನಿಮ್ಮ ವಿರುದ್ಧವಾಗಿದ್ದರೆ ಕೆಲಸದಲ್ಲಿ ಸಂತೋಷ ಸಿಗಲಾರದು. ಕೆಲವರು ತಮಗೆ ಸೂಕ್ತ ವೇತನ ಸಿಗುತ್ತಿಲ್ಲ ಎಂದು ಕೆಲಸದ ಬಗ್ಗೆ ಆಸಕ್ತಿ ಕಳೆದುಕೊಳ್ಳುತ್ತಾರೆ. ತನ್ನಷ್ಟು ವಿದ್ಯಾರ್ಹತೆ ಸಾಮರ್ಥ್ಯವುಳ್ಳವರಿಗೆ ಬೇರೆಡೆ ಹೆಚ್ಚು ವೇತನ ಸಿಗುತ್ತಿದೆ ಎಂಬುದು ಅವರ ದೂರು ಇರಬಹುದು. ಆದರೆ ಇದು ನೀವು ಆಯ್ದುಕೊಂಡ ವೃತ್ತಿ, ಕೌಶಲ, ಸಾಮರ್ಥ್ಯ, ವಿದ್ಯಾರ್ಹತೆ ಹೆಚ್ಚಿಸಿಕೊಳ್ಳುವ ಮೂಲಕ ಕೆಲಸದಲ್ಲಿ ಬಡ್ತಿ, ಸಂಬಳ ಹೆಚ್ಚಳದ ಸಾಧ್ಯತೆ ಇದೆ. ಉನ್ನತ ಹುದ್ದೆಯಲ್ಲಿ ಇದ್ದವರೆಲ್ಲ ಸಂತೋಷವಾಗುತ್ತಾರೆ ಎಂಬುದಕ್ಕೆ ಖಾತ್ರಿ ಏನಿಲ್ಲ. ಅಂಥ ಕೆಲಸ ಒತ್ತಡ, ಬಿಡುವಿನ ಕೊರತೆ, ಕುಟುಂಬದೊಡನೆ ಕಾಲ ಕಳೆಯಲು ಕಾಗದ ಸಂಧಿಗ್ರಂಥದ ನೂರಾರು ತಲೆಬಿಸಿಗಳ ಜೊತೆಗೆ ಬರುತ್ತದೆ. ಸದಾ ಒಂದೇ ಕೆಲಸ ಮಾಡುತ್ತಿದ್ದರೆ ಏಕತಾನತೆ ಬರುವುದು ಸಹಜ. ಇದನ್ನು ತಪ್ಪಿಸಿಕೊಳ್ಳಲು ಉತ್ತಮ ಅಭಿರುಚಿ ಬೆಳೆಸಿಕೊಳ್ಳಬೇಕು. ಉತ್ತಮ ಹವ್ಯಾಸ ಇರುವಾತ ಏಕತಾನತೆಯಿಂದ ಹೊರಬರಬಹುದು. ಕೆಲಸದ ಒತ್ತಡ ಹಾಗೂ ಸುಸ್ತು ಕಡಿಮೆಯಾಗುತ್ತದೆ. ಮಾರನೇ ದಿನ ಇನ್ನಷ್ಟು ಉತ್ಸಾಹದಿಂದ ಕೆಲಸ ಮಾಡಬಹುದು. ದುಡಿಯಲಾಗದ ಮನುಷ್ಯನನ್ನು ಉಪವಾಸ ಬೀಳಲು ಬಿಡಬೇಕು. ಅಂದರೆ ಆಲಸ್ಯ, ಮೈಗಳ್ಳತನವೆಂಬುದು ಶಾಪ. ಅದನ್ನು ಕಷ್ಟಪಟ್ಟು ಏನೆಲ್ಲ ಬೆಲೆ ತೆತ್ತಾದರೂ ತ್ಯಜಿಸಬೇಕು. ಅಂತರ್ಗತ ಸಾಮರ್ಥ್ಯದಿಂದ ಮನುಷ್ಯ ಯಶಸ್ಸಿನ ಶಿಖರವೇರುವುದು ಕಷ್ಟವೇನಲ್ಲ. ಆತ ತನ್ನ ಸಹಜೀವಿಗಳ ಸಂತೋಷಕ್ಕೆ ಕಾರಣವಾಗುವ ಮೂಲಕ ಅವರ ಪ್ರೀತಿಗೂ ಪಾತ್ರನಾಗುತ್ತಾನೆ. ಹಣ ಗಳಿಕೆಯೊಂದೇ ಮುಖ್ಯವಾದಾಗ ಕೆಲಸದಿಂದ ತೃಪ್ತಿ ಸಿಗುವುದಿಲ್ಲ. ಒಂದೂರಿನಲ್ಲಿ ಒಬ್ಬ ಕುಶಲಕಾರ್ಮಿಕ ನೇಕಾರನಿದ್ದ. ಎಂಬ್ರಾಯಿಡರ್ ಕೆಲಸದಲ್ಲಿ ಆತ ನಿಪುಣ. ಆತನಿಗೆ ಯಾವಾಗಲೂ ಕೈತುಂಬ ಕೆಲಸ ಇರುತ್ತಿತ್ತು. ಆತ ನಿಯಮವೊಂದನ್ನು ಹಾಕಿಕೊಂಡಿದ್ದ. ತನಗೆ ಎಷ್ಟು ಸಾಧ್ಯವೋ ಅದಕ್ಕಿಂತ ಹೆಚ್ಚು ಕೆಲಸ ಆತ ಒಪ್ಪಿಕೊಳ್ಳುತ್ತಿರಲಿಲ್ಲ. ಸಮಯಕ್ಕೆ ಸರಿಯಾಗಿ ಒಪ್ಪಿಕೊಂಡ ಕೆಲಸವನ್ನು ಚೆನ್ನಾಗಿ ಮಾಡಿಕೊಟ್ಟು ಗ್ರಾಹಕರು ಸಂತಸದಿರುವಂತೆ ಮಾಡುವುದು ಆತನ ಉದ್ದೇಶವಾಗಿತ್ತು. ಇದರಿಂದಾಗಿ ಬೇಗ ಕೆಲಸ ಆಗಬೇಕು ಎಂದು ಬರುವವರು ನಿರಾಶರಾಗಿ ಬೇರೆಯವರ ಹತ್ತಿರ ತಮ್ಮ ಕೆಲಸ ಮಾಡಿಕೊಳ್ಳುತ್ತಿದ್ದರು. ಒಂದೊಮ್ಮೆ ಆತ ತನ್ನ ಕೆಲಸದ ಗುಣಮಟ್ಟದ ಸ್ವಲ್ಪ ಮಟ್ಟಿಗೆ ಕಡಿಮೆಗೊಳಿಸಿದ್ದಲ್ಲಿ ಇನ್ನಷ್ಟು ಹಣ ಮಾಡಬಹುದಿತ್ತು. ಈ ಕುರಿತು ಕೇಳಿದವರಿಗೆ ಆತನ ಉತ್ತರ ಹೀಗಿರುತ್ತಿತ್ತು: ಸರ್, ಬದುಕಲು ಹಣ ಬೇಕೇ ಬೇಕು ಎಂಬ ಪ್ರಜ್ಞೆ ನನಗಿದೆ. ಆದರೆ ನನ್ನ ಕೌಶಲ ವೃದ್ಧಿ ಹಾಗೂ ಕೆಲಸದಿಂದ ತೃಪ್ತಿ ಅದಕ್ಕಿಂತ ಮುಖ್ಯವಾದುದು. ನಾನು ಸಾಯುತ್ತೇನೆ, ಆದರೆ ನನ್ನ ಕೌಶಲ ಸಾಯುವುದಿಲ್ಲ. ನನ್ನ ಕೆಲಸಕ್ಕೆ ಸಾವಿಲ್ಲ ಎನ್ನುತ್ತಿದ್ದ. ನಿರ್ದಿಷ್ಟ ಕೆಲಸವೊಂದಕ್ಕೆ ಅತ್ಯುನ್ನತ ಎನ್ನಬಹುದಾದ ಕೌಶಲ ಗಳಿಸಿಕೊಳ್ಳುವುದು, ಅದನ್ನು ನಿರಂತರವಾಗಿ ಉನ್ನತ ದರ್ಜೆಗೆ ಏರಿಸುತ್ತಿರುವುದು ಕುಶಲಕರ್ಮಿಯ ಗುರಿಯಾಗಬೇಕು. ಚಾರ್ಲ್ಸ್ ಎಫ್ ಕೇಟರಿಂಗ್ ಹೇಳುತ್ತಾರೆ, ಇತಿಹಾಸವನ್ನು ನೋಡಿದರೆ ನಮಗೆ ತಿಳಿದು ಬರುವುದು ಅತ್ಯಂತ ಮುಖ್ಯ ಎನ್ನಬಹುದಾದ ಆವಿಷ್ಕಾರಗಳು ಹಣದ ಹಂಬಲದಿಂದ ಆದವಲ್ಲ, ಬದಲಿಗೆ ಸಾಧಿಸಬೇಕು ಎಂಬ ಹಂಬಲ, ತೀವ್ರ ಒಳತುಡಿತ ಅವುಗಳ ಶೋಧನೆ ಆವಿಷ್ಕಾರಕ್ಕೆ ಕಾರಣ. ಇಂಥ ಅಸಂಖ್ಯ ಧೀಮಂತರು ಇದ್ದಾರೆ. ಎಡಿಸನ್, ಗುಡ್ಡಯರ್, ರೈಟ್ ಸಹೋದರರು, ಗ್ರಹಾಂ ಬೆಲ್ ಕೆಲ ಉದಾಹರಣೆಗಳಷ್ಟೇ. ಇವರೆಲ್ಲ ತೀವ್ರ ತುಡಿತ ಇದ್ದವರಾಗಿದ್ದರು. ಸಂಶೋಧನೆ ಎಂದು ಕೊಡುವ ಸುಖ ಆ ಕ್ಷೇತ್ರದಲ್ಲಿರುವವರಿಗೆ ಮಾತ್ರ ಗೊತ್ತು. ಅಲ್ಲಿ ಹಣ ಮುಖ್ಯವಾಗಿರುವುದಿಲ್ಲ. ತನ್ನ ಕೆಲಸವನ್ನು ಪ್ರೀತಿಸುವ ವ್ಯಕ್ತಿ ಅಪಾರ ತಾಳ್ಮೆ ಹೊಂದಿರಬೇಕಾಗುತ್ತದೆ. ಅರೆಬರೆ ಕೆಲಸ ಅವರಿಗೆ ಕಿರಿಕಿರಿ ತರುತ್ತದೆ. ಕೆಲಸ ಉತ್ಪನ್ನದ ಗುಣಮಟ್ಟ ಹೆಚ್ಚಿಸಲು ಕೆಲಸವನ್ನು 10 ಸಲ ಮಾಡಬೇಕಾಗಿ ಬಂದರೂ ಅವರು ಬೇಸರ ಪಡುವುದಿಲ್ಲ. ಫ್ರೆಂಚ್ ಕಾದಂಬರಿಕಾರ ಬಾಲ್ಜಾಕ್ ಕಾದಂಬರಿಯೊಂದನ್ನು 17 ಬಾರಿ ತಿದ್ದಿದ್ದ ಎನ್ನಲಾಗಿದೆ. ಪುಸ್ತಕದ ಗುಣಮಟ್ಟ ಬಗ್ಗೆ ತೀವ್ರ ಕಾಳಜಿ. ಆತ ಅಷ್ಟೊಂದು ಶ್ರಮ ಪಡಲು ಕಾರಣ, ಇಂಥ ಕಾಳಜಿಯುಕ್ತ ಶ್ರಮದಿಂದಲೇ ಶಾಶ್ವತ ಎನಿಸಬಹುದಾದ ಕೃತಿ, ಕೆಲಸ ಸೃಷ್ಟಿಯಾಗುತ್ತದೆ. ಉತ್ತಮ ಕೆಲಸ ಕರ್ತೃವಿಗೆ ಅಪಾರ ಸಂತಸ ತರುತ್ತದೆ. ಆದರೆ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡಲು ಅಗತ್ಯವಾದ ಕೌಶಲ ಒಂದೇ ದಿನದಲ್ಲಿ ಬರುವುದಿಲ್ಲ. ಅದಕ್ಕೆ ತಾಳ್ಮೆ, ದೂರದರ್ಶಿತ್ವ ಮತ್ತು ಕ್ರಮವಾದ ಯೋಜನೆ ರೂಪಿಸಬೇಕಾಗುತ್ತದೆ. ಈ ಅಂಶವನ್ನು ಪರಿಗಣಿಸದಿದ್ದರೆ ವೈಫಲ್ಯ ತಪ್ಪಿದ್ದಲ್ಲ. ಸ್ನೇಹಿತನೊಬ್ಬ ಒಂದು ಕೆಲಸ ಆರಂಭಿಸಿ ಯಶಸ್ವಿಯಾದನೆಂದ ತಕ್ಷಣ ನೀವು ಅದೇ ಕೆಲಸ ಮಾಡಬೇಕೆಂದಿಲ್ಲ. ಒಂದೊಮ್ಮೆ ಮಾಡಿದರೂ ಯಶಸ್ಸು ಖಚಿತ ಎನ್ನುವಂತಿಲ್ಲ. ಆತನ ಯೋಚನೆ ಯಶಸ್ಸು ನಿಮ್ಮದಾಗಲೇಬೇಕು ಎಂದೇನಿಲ್ಲ. ಆಗಲೂಬಹುದು, ಅದು ಬೇರೆ ಮಾತು. ಬೇರೆಯವನೊಬ್ಬ ಮಾಡಿದ ಎಂದ ತಕ್ಷಣ ನಾವು ಅದೇ ಕೆಲಸ ಮಾಡಬೇಕೆಂದಿಲ್ಲ. ಆ ನಿರ್ದಿಷ್ಟ ಯೋಜನೆಗೆ ತಕ್ಕ ಉತ್ಸಾಹ, ಕ್ರಿಯಾಶೀಲತೆ, ಪ್ರಯತ್ನ, ಯಶಸ್ಸು ಸಾಧಿಸಲೇಬೇಕೆಂಬ ಹಠ ಇರಬೇಕಾಗುತ್ತದೆ. ನಿರಂತರ ಉತ್ಸಾಹ ಉಳಿಸಿಕೊಳ್ಳುವುದು ಕಷ್ಟ.
ಕವಿ ಬೋದಿಲೇರ್ ಹೇಳುತ್ತಿದ್ದರು. ನಾನು ಸಾವಕಾಶವಾದಿ. ಹೀಗೆಂದರೆ ಅವರು ಸೋಮಾರಿಯಲ್ಲ. ಇದರರ್ಥ ಎಚ್ಚರಿಕೆಯಿಂದ ಯೋಜನೆ ರೂಪಿಸಬೇಕು ಹಾಗೂ ಆಳವಾದ ಪರ್ಯಾಲೋಚನೆ ಇರಬೇಕು. ಕೆಲಸವೊಂದನ್ನು ಹರಿಬರಿಯಿಂದ ಮಾಡಿದರೆ ಏನಾಗುತ್ತದೆ? ತಪ್ಪುಗಳು ಹೆಚ್ಚುತ್ತವೆ. ಬಳಿಕ ಅದರ ದುರಸ್ತಿಗೆ ಹೆಚ್ಚು ಕಾಲ ತಗುಲುತ್ತದೆ. ಇದರ ಬದಲು ಕೆಲಸವನ್ನು ಸಾವಧಾನವಾಗಿ ಚೆನ್ನಾಗಿ ಮಾಡುವುದು ಒಳಿತು. ಹರಿಬರಿ ಕೆಲಸದಿಂದ ಕೆಲಸವನ್ನು ಉತ್ತಮವಾಗಿ ಮಾಡಿ ಮುಗಿಸಿದೆ ಎಂಬ ಸಂತೋಷ ಇಲ್ಲವಾಗುತ್ತದೆ. ನೆನಪಿಟ್ಟುಕೊಳ್ಳಿ, ಕೆಲಸವನ್ನು ವೇಗವಾಗಿ ಮಾಡುವುದು ಕ್ಷಮತೆಯಿಂದ ಮಾಡುವುದಕ್ಕೆ ಸಮನಲ್ಲ. ಜತೆಗೆ ಇದು ಕೆಲಸದಲ್ಲಿ ಉತ್ಸಾಹ ತೋರ್ಪಡಿಸುವ ರೀತಿಯೂ ಅಲ್ಲ. ಡಾಕ್ಟರ್ ಮೇಘನಾದ ಸಹ ತಮ್ಮ ತಾದಾತ್ಮ್ಯದಿಂದ ದೇಸಿ ಪ್ರತಿಭೆಗಳನ್ನು ತಿರಸ್ಕರಿಸುವ ಪರಿಸ್ಥಿತಿ ಇದ್ದ ಬ್ರಿಟಿಷರ ಆಡಳಿತದಲ್ಲೂ ಸಂಶೋಧನೆ ಕ್ಷೇತ್ರದ ಶೃಂಗ ತಲುಪಿದ್ದರು. ಬಡ ಕುಟುಂಬದಲ್ಲಿ ಹುಟ್ಟಿದ ಸಹ ತಂದೆಯ ಸ್ನೇಹಿತರೆ ಧನಸಹಾಯದಿಂದ ಓದಲು ಸಾಧ್ಯವಾಯಿತು. ಅವರ ಪ್ರತಿಭೆ ಪೂರ್ಣ ಪ್ರಮಾಣದಲ್ಲಿ ಪ್ರಕಟಗೊಂಡಿದ್ದು 1920ರಲ್ಲಿ ಲಂಡನ್ನ ಫಿಲಾಸಫಿಕಲ್ ಮ್ಯಾಗಜಿನ್ನಲ್ಲಿ ಅವರ ಥರ್ಮಲ್ ಅಯೋನೈಜೇಷನ್ ಥಿಯರಿ ಲೇಖನ ಪ್ರಕಟಗೊಂಡಿತು. ಲೇಖನ ಅಪಾರ ಪ್ರಶಂಸೆಗೆ ಒಳಗಾಯಿತು. ಈ ಮೊದಲು ಯಾವುದೇ ಅಧ್ಯಯನ ನಡೆಯದು. ನಕ್ಷತ್ರಗಳ ಬಣ್ಣ ರಚನೆ ಕುರಿತ ಭೌತಶಾಸ್ತ್ರ ಕುರಿತ ಈ ಲೇಖನ ವಿಜ್ಞಾನಿಗಳು ಈ ಕ್ಷೇತ್ರ ಕುರಿತು ಹೆಚ್ಚು ಅರಿವು ಮೂಡಿಸಿತು. ಅಡೆತಡೆಗಳನ್ನು ಮೆಟ್ಟಿಲಾಗಿ ಪರಿವರ್ತಿಸಿಕೊಂಡು ಸಹ ಇಂಥ ಸಾಧನೆ ಮಾಡಿದರು. ಕೆಲಸ ಕುರಿತು ಸಕಾರಾತ್ಮಕ ಮನಸ್ಥಿತಿಯಿಂದ ಅದು ಹೊರೆಯಾಗುವುದಿಲ್ಲ. ಸೀರೆ ಮಳಿಗೆಗಳಲ್ಲಿ ಕೆಲಸ ಮಾಡುವವರನ್ನು ನೋಡುತ್ತೀರಿ. ಕೆಲ ಗ್ರಾಹಕರಿಗೆ ಬಾರ್ಡರ್ ಇಷ್ಟವಾದರೆ ಡಿಸೈನ್ ಸರಿಯಿರುವುದಿಲ್ಲ, ಎರಡೂ ಸರಿ ಇದ್ದರೆ ಬಣ್ಣ ಹೊಂದುವುದಿಲ್ಲ ಅನಿಸುತ್ತದೆ. ಇಂಥ ಸಮಯದಲ್ಲಿ ಏನು ಮಾಡಬೇಕು? ಮೈಪರಚಿಕೊಳ್ಳಬೇಕಾಗುತ್ತದೆ. ಒಂದೊಮ್ಮೆ ನಿಯಂತ್ರಣ ಕಳೆದುಕೊಂಡು ಸಿಟ್ಟಿಗೆದ್ದರೆ ಮಾಲೀಕನ ಕೋಪಕ್ಕೆ ಸಿಲುಕಿ ಕೆಲಸ ಕಳೆದುಕೊಳ್ಳಬೇಕಾಗುತ್ತದೆ. ತಾಳ್ಮೆ ಕಳೆದುಕೊಂಡರೆ ಗ್ರಾಹಕ ಈ ಬಗ್ಗೆ ಸ್ನೇಹಿತ, ಆತ ತನ್ನ ಸ್ನೇಹಿತ, ಹೀಗೆ ಒಬ್ಬರಿಂದ ಎಲ್ಲರಿಗೆ ವಿಷಯ ಹಬ್ಬಿ ವ್ಯಾಪಾರ ಹಾಳಾಗುತ್ತದೆ. ಯಾರೂ ಮಳಿಗೆಯತ್ತ ತಲೆ ಹಾಕುವುದಿಲ್ಲ. ಕೌಶಲ, ಚಾತುರ್ಯ, ತಾಳ್ಮೆ ಇವೆಲ್ಲ ಮಾರಾಟ ಪ್ರತಿನಿಧಿಗಳಿಗೆ ಇರಲೇಬೇಕಾದ ಗುಣಗಳು. ಜತೆಗೆ ಮರುಳು ಮಾಡುವಂತೆ ಮಾತನಾಡಲು ಬರಬೇಕು. ಇಂಥವರು ಮಾರಾಟ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸುತ್ತಾರೆ. ಕೆಲಸವನ್ನು ಖುಷಿಪಡುತ್ತಾ ಮಾಡುವುದು ಹೇಗೆ ಎಂಬ ಬಗ್ಗೆ ಜೆ. ಎಡ್ಗರ್ ಹೂವರ್ ಹೇಳುವುದುದು ವ್ಯಕ್ತಿ ಸವಾಲನ್ನು ಹೇಗೆ ಎದುರಿಸುತ್ತಾನೆ ಎಂಬುದರ ಮೇಲೆ ಆತನ ಸಂತೋಷ ನಿರ್ಧರಿತವಾಗುತ್ತದೆ. ವ್ಯಕ್ತಿಯೊಬ್ಬ ತುಂಬು ಉತ್ಸಾಹ ಹಾಗೂ ಗೆಲ್ಲುವ ಛಲದೊಂದಿಗೆ ಕೆಲಸ ಆರಂಭಿಸಿದಾಗ ಆತ ಖಂಡಿತವಾಗಿಯೂ ತನ್ನ ಕೆಲಸವನ್ನು ಇಚ್ಛೆಪಡುತ್ತಾನೆ ಎಂದರ್ಥ.